ಹಾಯ್ ಎಲ್ರಿಗೂ ನಮಸ್ಕಾರ. ನಾನಿವತ್ತು ಕಡಲೆಕಾಯಿ ಬೀಜ ಒಬ್ಬಟ್ಟು ಮಾಡ್ತಾಯಿದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಪಾತ್ರೆಯಲ್ಲಿ ಕಡಲೆಕಾಯಿ ಬೀಜನ ಹಾಕ್ಕೊಂಡು ನೋಡಿ ಹುರ್ಕೊತಾ ಇದ್ದೀನಿ. ನಮ್ಗೆ ಎಷ್ಟು ಬೇಕಷ್ಟು ಸ್ವಲ್ಪನೇ ಹಾಕ್ಕೊಂಡು ಹುರ್ಕೊಳ್ಳಿ. ನೋಡಿ ಈ ಥರ ಹಾಕಬೇಕು. ಕೆಂಪಗೆದು ಇದು ಆಗಿದೆ. ಇವಾಗ ನೋಡಿ ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡು ಕಲ್ಲಿಂದ ಜಜ್ಜಿಕೊಂಡು, ಇಲ್ಲಾಂದರೆ ಕೈಯಿಂದನೇ ಇದು ಮಾಡ್ಕೋಬೋದು. ಹಾರಾದ್ಮೇಲೆ ನೋಡಿ ಸಿಪ್ಪೆ ಎಲ್ಲ ತೆಗ್ದಿದ್ದೀನಿ ನಾನು. ಈ ಥರ ಆಗಿದೆ. ಇದನ್ನು ನಾನು ಮಿಕ್ಸಿಯಲ್ಲಿ ಹಾಕ್ಕೊಂಡು ಸಣ್ಣಕ್ಕೆ ರುಬ್ಕೊತೀನಿ. ನೋಡಿ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೊಳ್ಳಿ. ನೋಡಿ ನಾನು ಈ ಥರ ರುಬ್ಕೊಂಡಿದ್ದೀನಿ. ಒಂದು ಪಾತ್ರೆಗೆ ಹಾಕ್ಕೊತಾ ಇದ್ದೀನಿ. ಇದನ್ನ ನೋಡಿ ಉಂಡೆ ಕಟ್ಟಿರುತ್ತಲ್ವ, ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡು ನಾನು ಬೆಲ್ಲ ಹಾಕಿದ್ದೀನಿ. ಅದು ಕಟ್ಟಾಗ್ಬಿಟ್ಟಿದೆ ಸಾರಿ. ಬೆಲ್ಲ ಆಮೇಲೆ ಪೌಡ್ರು ಎರಡೂ ಮಿಕ್ಸ್ಗೆ ಹಾಕ್ಕೋಬೇಕು. ಹಾಕ್ಕೊಂಡಾದ್ಮೇಲೆ ಒಂದು ಸ್ವಲ್ಪ ಬಿಸಿನೀರು ಹಾಕ್ಕೊಂಡು ಚೆನ್ನಾಗಿ ನಾದ್ಕೋಬೇಕು. ಒಬ್ಬಟ್ಟು ಈಸಿಯಾಗಿ ಬರುತ್ತೆ ಅಂದ್ಬಿಟ್ಟು ಒಂದು ಸ್ವಲ್ಪ ಬಿಸಿನೀರು ಹಾಕ್ಕೊತೀನಿ. ನೋಡಿ ನಾನು ನಾದ್ಕೊತಿದ್ದೀನಿ. ಈ ಥರ ನಾದ್ಕೊಂಡು ಸೈಡ್ಗೆ ಎತ್ತಿಟ್ಕೊಳ್ಳೋಣ. ಆಮೇಲೆ ಇನ್ನೊಂದು ಪಾತ್ರೆಯಲ್ಲಿ ಒಂದು ಸ್ವಲ್ಪ ಮೈದಾ ಹಿಟ್ಟು 1 ಕಪ್ ಆಗೋಷ್ಟು ಹಾಕ್ಕೊಂಡು, ರುಚಿಗೆ ತಕ್ಕಷ್ಟು ಉಪ್ಪು ಅದನ್ನು ಸೇರಿಸ್ಕೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ನೋಡಿ ನೀವು ಬೇಕು ಅಂದರೆ ಚಿಕ್ಕ ರವೆ ಬರುತ್ತಲ್ವ, ಅದು ರವೆನೂ ಹಾಕ್ಕೋಬೋದು. ನಾನು ಇದರಲ್ಲಿ ಹಾಕಿಲ್ಲ. ಈಗೂ ಮಾಡ್ಬೋದು, ಚೆನ್ನಾಗಿ ಬರುತ್ತೆ. ನೋಡಿ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಚೆನ್ನಾಗಿ ನಾದ್ಕೊಂಡ್ಬಿಡೋಣ. ನಾದ್ಕೊಂಡು ಎತ್ತಿಟ್ಕೊಳ್ಳೋಣ. ನೋಡಿ ಕಡಲೆಕಾಯಿ ಬೀಜ ಪೌಡ್ರ್ ನೋಡಿ ಈ ಥರ ಮಾಡ್ಕೊಂಡಿದ್ದೀನಿ ನಾನು. ಇದು ನೋಡಿ ಚಿಕ್ಕದಾಗೂ ಉಂಡೆ ಮಾಡ್ಕೋಬೇಕು. ನಿಂಬೆ ಗಾತ್ರದಷ್ಟು ಲಾಡು ಥರ ಮಾಡ್ಕೊಳ್ಳಿ. ನೋಡಿ ನಾನು ಮೈದಾ ಹಿಟ್ಟಿಂದ ಚಿಕ್ಕದಾಗಿ ಲಟ್ಸ್ಕೊಂಡು, ಆಮೇಲೆ ಕಡಲೆಕಾಯಿ ಬೀಜದ್ದು ಉಂಡೆ ಇರುತ್ತಲ್ವ ಅದನ್ನು ಇದರಲ್ಲಿಟ್ಟು ಇದನ್ನು ಇಟ್ಬಿಟ್ಟು ನೋಡಿ ಅದನ್ನು ಕಾಣದೇ ಇರೋಗೆ ಚೆನ್ನಾಗಿ ಇದನ್ನು ಮುಚ್ಚಿಬಿಡಬೇಕು. ನೋಡಿ ನಾನು ಇವಾಗ ಅದರ ಮುಚ್ಚಿಬಿಟ್ಟು ಫುಲ್ಲು ರೌಂಡ್ ಮಾಡಿಬಿಡ್ತೀನಿ. ಏನು ಅದು ಹೊರಗಡೆ ಬರದೇ ಇರೋ ಹಾಗೆ ಇದನ್ನು ಮಾಡ್ಕೊಂಬಿಟ್ಟು ಇದನ್ನು ನಾನು ಒಂದು ಲತ್ತಣಿಕೆಯಲ್ಲಿ ಚೆನ್ನಾಗಿ ನಾನು ನೋಡಿ ನಾನು ಈ ಥರ ಲಟ್ಸ್ಕೊತಾ ಇದ್ದೀನಿ. ನಿಧಾನವಾಗಿ ಲಟ್ಸ್ಕೊಳ್ಳಿ, ಇಲ್ಲಾಂದರೆ ಅದು ತುಂಬ ಫೋರ್ಸಾಗೂ ಲಟ್ಸ್ಕೋಕೆ ಹೋಗ್ಬಿಡ್ದು. ನೋಡಿ ಈ ಥರ ಲಟ್ಸ್ಕೊಳ್ಳಿ. ಕಾದಿರೋ ಅಂಥ ತವದ ಮೇಲೆ ಹಾಕ್ಬಿಟ್ಟು ನೋಡಿ ನಾನು 2 ಕಡೆನೂ ಚೆನ್ನಾಗಿ ಬೇಯಿಸ್ಕೊತೀನಿ. ನೋಡಿ ಆ ಕಡೆ ಈ ಕಡೆ ಇದನ್ನು ಚೆನ್ನಾಗಿ ಬೇಯಿಸ್ಕೊಂಬಿಡಿ. ತುಂಬ ಚೆನ್ನಾಗಿರುತ್ತೆ. ಸಂಕ್ರಾಂತಿ ಹಬ್ಬದ ಸ್ಪೆಷಲ್ ನಮ್ಮ ಕಡೆ ಉತ್ತರ ಕರ್ನಾಟಕದಲ್ಲಿ ನಾವು ಇದನ್ನು ಈ ಒಬ್ಬಟ್ಟು ತಪ್ಪದೆ ಮಾಡ್ತೀವಿ. ತುಂಬ ಚೆನ್ನಾಗಿರುತ್ತೆ. ನೀವು ಮನೇಲಿ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ ಹೇಗೆ ಬಂತು ಅಂತ. ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.